ಎಲ್ರಿಗೂ ನಮಸ್ಕಾರ. ಲೈಫ್ ಚಾರ್ಜಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಅಬುದಾಬಿ ಏರ್ಪೋರ್ಟ್ ಹೇಗಿತ್ತು, ಅಲ್ಲಿನ ಪರ್ಲ್ ಲಾಂಜ್ ಹೇಗಿತ್ತು, ಅಲ್ಲಿನ ಊಟ ಹೇಗಿತ್ತು, ನಾನು ಹೇಗೆಲ್ಲ ಎಂಜಾಯ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಾಪಸ್ಸು ಇಂಡಿಯಾಗೆ ಹೋಗ್ತಾ ಇದ್ವಿ ದುಬೈಯಿಂದ. ತುಂಬಾನೇ ಬೇಜಾರಾಗ್ತಾ ಇತ್ತು, ಅಯ್ಯೋ ವಾಪಸ್ ಹೊರಡ್ತಾ ಇದೀವಲ್ಲ ಅಂತ. ನಮ್ಮ ರಿಟರ್ನ್ ಟಿಕೆಟ್ ಬಂದು ಅಬುದಾಬಿಯಿಂದ ಬುಕ್ ಆಗಿತ್ತು. ನಾವು ದುಬೈ ಮನೆಯಿಂದ ಅಬುದಾಬಿವರೆಗೂ ಒಂದು ಕ್ಯಾಬ್ ಟ್ರಾವೆಲ್ ಮಾಡಿ ಇವಾಗ ಅಬುದಾಬಿ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಅಬುದಾಬಿ ಏರ್ಪೋರ್ಟು ಹಳೆ ಏರ್ಪೋರ್ಟ್ ಮುಂಚೆ ಇತ್ತು, ಇವಾಗ ಹೊಸ ಏರ್ಪೋರ್ಟ್ ಓಪನ್ ಆಗಿದೆ. ಹೊಸ ಏರ್ಪೋರ್ಟ್ ಒಂದು ತುಂಬಾ ದೊಡ್ಡ ಏರ್ಪೋರ್ಟು ಕಂಪೇರ್ ಟು ಓಲ್ಡ್ ಏರ್ಪೋರ್ಟ್. ಇಲ್ಲಂತೂ ಅಬುದಾಬಿ ಏರ್ಪೋರ್ಟ್ ಬಂದು ಹೊರಗಡೆಯಿಂದ ನೋಡೋಕ್ಕೆ ವೇವ್ಸ್ ಥರ ಸ್ಟ್ರಕ್ಚರ್ ಇತ್ತು. ಒಂದು ದೊಡ್ಡ ಲಾಂಗ್ ವೇವ್ಸ್ ಥರ ಕಾಣಿಸುತ್ತೆ ದೂರದಿಂದ. ಒಳಗಡೆ ಬಂದರೆ ನಿಮಗೆಲ್ಲ ಕಡೆ ಸ್ಕೈಲೈಟ್ಸ್ ಕಾಣಿಸ್ತಾ ಇರುತ್ತೆ. ಅದು ಗ್ಲಾಸ್ ಸ್ಕೈಲೈಟ್ಸು ತುಂಬಾ ಚೆನ್ನಾಗಿತ್ತು. ನ್ಯಾಚುರಲ್ ಲೈಟ್ಸ್ ಎಲ್ಲ ಒಳಗಡೆ ಬರ್ತಾ ಇರುತ್ತೆ. ಎಲ್ಲ ಕಡೆ ನೋಡ್ತಾ ಇದ್ರೂ ನಿಮಗೆ ಸ್ಕೈಲೈಟ್ಸು ಇಲ್ಲಿನ ಸ್ಪೆಷಲ್ ಆರ್ಕಿಟೆಕ್ಚರ್ ಅಂತಲೇ ಹೇಳ್ಬೋದು. ನಾವು ಎಂಟ್ರೆನ್ಸ್ 2 ಅಲ್ಲಿ ಹೋಗಿದ್ವಿ. ಎತಿಹಾದ್ ಏರ್ವೇಸ್ ಇದ್ದಿದ್ದು ನಮಗೆ ಬೇಗ ಚೆಕ್ ಇನ್ ಆಗಿ ಟಿಕೆಟ್ಸ್ ಎಲ್ಲ ತೊಗೊಂಡು ಹಾಗೆ ಡ್ಯೂಟಿ ಫ್ರೀಗೆ ಹೋದ್ವಿ. ಡ್ಯೂಟಿ ಫ್ರೀಗೆ ಹೋಗ್ತಿದ್ದಂಗೆ ವೆರೈಟೀಸ್ ಆಫ್ ಲಕ್ಸುರಿ ಬ್ರ್ಯಾಂಡೆಡ್ ಸ್ಟಾಲ್ಸ್ ಎಲ್ಲ ಅಲ್ಲಿತ್ತು. ಅಲ್ಲಿಗೇನಾದರೂ ಆಫರ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ವಿ. ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಇದ್ದಿದ್ದರಿಂದ ಅಲ್ಲಿ ನಮಗೆ ಒಂದು ಇವೆಂಟ್ ಕೂಡ ನಡೀತಾ ಇತ್ತು. ಹಾಗೆ ನೋಡಿಕೊಂಡು ಮುಂದೆ ಇನ್ನೇನಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಒಳಗಡೆ ಅಂತೂ ತುಂಬಾ ಸಕ್ಕ ಇತ್ತು. ಮೆಸ್ಮರೈಸ್ ಆದ್ವಿ. ಎಲ್ಲ ಕಡೆ ಲೈಟ್ಸು, ಸ್ಕೈ ಲೈಟ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಹಾಗೆ ಒಂದಷ್ಟು ಮೇಕಪ್ ಬ್ರ್ಯಾಂಡೆಡ್ಸ್ ಎಲ್ಲ ನೋಡ್ತಾ ಇದ್ದೆ, ಯಾವುದಾದ್ರು ಆಫರ್ ಇದೆಯಾ ಅಂತ. ಆಫರ್ ನನಗೇನು ಅಷ್ಟಾಗಿ ಸಿಗಲಿಲ್ಲ. ದೆನ್ ನಾವು ಪರ್ಲ್ ಲಾಂಜ್ಗೆ ಹೊರಟ್ವಿ. ಎತಿಹಾದ್ ಎಂಟ್ರೆನ್ಸ್ ಸೈಡಲ್ಲಿ ಇದ್ದಿದ್ದ 2 ಲಾಂಜು, ಒಂದು ಪರ್ಲ್ ಲಾಂಜು, ಒಂದು ಬಿಸ್ನೆಸ್ ಕ್ಲಾಸ್ ಲಾಂಜು. ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಇದ್ದವ್ರಿಗೆ ಮಾತ್ರ ಬಿಸ್ನೆಸ್ ಲಾಂಜ್ಗೆ ಎಂಟ್ರೆನ್ಸ್ ಇತ್ತು. ಎಕನಾಮಿ ಟಿಕೆಟ್ ಇದ್ದವ್ರಿಗೆಲ್ಲರಿಗೂ ಪರ್ಲ್ ಲಾಂಜ್ ಎಂಟ್ರೆನ್ಸ್ ಹೋಗ್ಬೋದಿತ್ತು. ನಾವು ಪರ್ಲ್ ಲಾಂಜ್ಗೆ ಹೊರಟ್ವಿ. ಪರ್ಲ್ ಲಾಂಜಲ್ಲಿ ತುಂಬಾ ವೆರೈಟೀಸ್ ಆಫ್ ಫುಡ್ಡು ಡಿಪೆಂಡ್ಸ್ ಅಪಾನ್ ದ ಟೈಮ್ ಇರುತ್ತೆ. ನಾವು ಹೋಗಿದ್ದ ಟೈಮಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ನಮಗೆ ಆಲ್ ಕೈಂಡ್ಸ್ ಆಫ್ ಸ್ನ್ಯಾಕ್ಸ್ ಮತ್ತು ಬಿರಿಯಾನಿ, ಸ್ವೀಟ್ಸ್, ಡೆಸರ್ಟ್ಸ್, ಕಾಫಿ, ಟೀ ಆ್ಯಂಡ್ ಬಿಸ್ಕೆಟ್ಸ್ ಎಲ್ಲ ಕೂಡ ಇತ್ತು. ನಾವು ನಮಗೇನೇನು ಬೇಕು ಎಲ್ಲ ಪ್ಲೇಟ್ಸ್ಗೆ ಹಾಕ್ಕೊಂಡು ಎಲ್ಲ ಟೇಸ್ಟ್ ಮಾಡಿದ್ವಿ. ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಡೀಸೆಂಟಾಗಿತ್ತು ಅಂತಲೇ ಹೇಳ್ಬೋದು. ಬೇಗ ಊಟ ಮಾಡ್ಕೊಂಡು ಅದಾದಮೇಲೆ ಮೇನ್ ಥಿಂಗ್, ನಾವು ನ್ಯೂ ಇಯರ್ಗೆ ಒಂದು ಸ್ವಲ್ಪ ಆಲ್ಕೋಹಾಲ್ ಶಾಪ್ ಮಾಡಬೇಕಿತ್ತು ಮನೆ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಸೊ ಅದಾದಮೇಲೆ ಅಲ್ಲಿ ಡ್ಯೂಟಿ ಫ್ರೀ ಹೋಗಿ ಮತ್ತೆ ಏನಾದ್ರು ಆಫರ್ ಇದೆಯಾ ಅಂತ ನೋಡಿಕೊಂಡು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನ್ಯೂ ಇಯರ್ ಇದ್ದಿದ್ದರಿಂದ ನಮಗೆ ಆಫರ್ ಕೂಡ ಸಿಕ್ತು. ನಾವು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಚಾಕ್ಲೇಟ್ಸ್ ಎಲ್ಲ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡಿ ಹಾಗೆ ನಮ್ಮ ಪಯಣ ಸಾಗ್ತಾ ಇತ್ತು. ಅಲ್ಲಿ ಒಂದು ಕಡೆ ಕ್ರಿಸ್ಮಸ್ ಇವೆಂಟ್ ಕೂಡ ನಡೀತಾ ಇತ್ತು. ಕ್ರಿಸ್ಮಸ್ ಇವೆಂಟ್ ನಾವು ಫ್ಲೈಟ್ ಬೋರ್ಡಿಂಗ್ ಆದ್ವಿ. ಅದಾದಮೇಲೆ ಈವ್ನಿಂಗ್ ಲೈಟ್ಸ್ ಕೂಡ ನಮಗೆ ಆಕಾಶದಲ್ಲಿ ಕಾಣಿಸ್ತಾ ಇತ್ತು.
ಅದಾದಮೇಲೆ ನನಗೆ ಫ್ಲೈಟಲ್ಲಿ ಒಂದು ಒಳ್ಳೆ ಊಟ ಸಿಕ್ತು, ಮತ್ತು ವಿ ಆಪ್ಟೆಡ್ ಚಿಕನ್. ನನಗೆ ಚಿಕನ್ ಬಿರಿಯಾನಿ, ಗ್ರೇವಿ, ಬೀಟ್ರೋಟ್ ಪಲ್ಯ ಹಾಗೂ ಒಂದು ಸ್ವೀಟ್ ಕೂಡ ಸಿಕ್ತು. ನಾನಂತೂ ತುಂಬಾ ಅಬುದಾಬಿ ಏರ್ಪೋರ್ಟಲ್ಲಿ ಎಂಜಾಯ್ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ನೀವು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.